ನಮಸ್ಕಾರ ಸ್ನೇಹಿತರೆ, ರವಿ ಶೈನ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾವಿಂದು ಪುಟ್ಟಕ್ಕನ ಮಕ್ಕಳು ಕನ್ನಡ ಸೀರಿಯಲ್ ಸೋಮವಾರ ದಿವಸ 20ನೇ ತಾರೀಕು ಏನಾಗುತ್ತದೆ ಒಂದು ಸಣ್ಣದಾದ ಒಂದು ಝಲಕ್ಕನ್ನು ನೋಡಿಕೊಂಡು ಬರೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಸ್ನೇಹ ಅವರು ಕವನದಲ್ಲಿರುವ ವಿಡಿಯೋಗಳನ್ನು ನೋಡ್ತಿರ್ತಾರೆ. ಆಗ ಬಂಗಾರಮ್ಮನವರಿಗೆ ಸಿಟ್ಟು ಬರುತ್ತದೆ. ಆಗ ಬಂಗಾರಮ್ಮನವರು ಸಿಟ್ಟಿಗೆ ಬಂದು ರಾಧಾ ಏನಿದೆ ಅಂತ ಕೇಳ್ತಾರೆ. ಆಗ ರಾಧಾ ಅವರು ಹೇಳ್ತಾರೆ, ರಾಧಾ ಅತ್ತೆಯವರೇ, ನೀವು ನಮ್ಮ ಮೇಲೆ ತಪ್ಪು ಅಭಿಪ್ರಾಯ ಬಂದಿದ್ರೂ ಪರವಾಗಿಲ್ಲ. ನೋಡತ್ತೆ, ನೀವು ನಮ್ಮ ಮೇಲೆ ತಪ್ಪು ಅಭಿಪ್ರಾಯ ಬಂದರೂ ಚಿಂತೆ ಇಲ್ಲ. ಸ್ನೇಹ ಇಲ್ಲೇನು ನೋಡ್ತಕ್ಕಂಥ ಕಬೋರ್ಡ್ನಲ್ಲಿ ನೋಡ್ತಕ್ಕಂಥ ಫೈಲ್ಗಳನ್ನು ರೆಕಾರ್ಡಿಂಗ್ ಮಾಡಿ ನಾನೇ ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಹೀಗೆ ತಪ್ಪು ಹೇಳ್ತೀನಂತ ತಿಳ್ಕೊಬೇಡ್ರಿ ಅತ್ತೆಯವರೇ. ಹೋಗಿ ಕಬೋರ್ಡ್ನಲ್ಲಿ ಎಲ್ಲ ಫೈಲ್ಗಳು ಇದಾವೋ ಇಲ್ಲೋ ಎಲ್ಲ ಚೆಕ್ ಮಾಡಿರಿ. ನಾನು ಈಗ ಹೇಳ್ತಾ ಅಂತ ನೀವು ಸಿಟ್ಟಿಗೆ ಬರೋಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾರೆ. ಯಾಕಂದರೆ ಆ ಸ್ನೇಹ ನಂಜಮ್ಮಳ ಜೊತೆಗೆ ಸೇರಿ ಏನು ಪ್ಲ್ಯಾನ್ ಮಾಡಿದಳೋ ಏನೋ ಯಾರಿಗೆ ಗೊತ್ತಾಗ್ತಾ ಇಲ್ಲ. ಆಗ ಬಂಗಾರಮ್ಮನವರು ರೂಮಿಗೆ ಹೋಗಿ ಕಪಾಟಿನಲ್ಲಿರೋ ಫೈಲ್ಗಳನ್ನೆಲ್ಲ ಚೆಕ್ ಮಾಡ್ತಾರೆ. ಆಗ ಬಂಗಾರಮ್ಮನವರು ರೂಮಿಗೆ ಹೋಗಿ ಫೈಲ್ ಚೆಕ್ ಮಾಡ್ಬೇಕಾದ್ರೆ ಎಲ್ಲ ಫೈಲ್ಗಳು ಇರ್ತವೆ, ಆದರೆ ಮನೆಯ ಆಸ್ತಿ ಪತ್ರ ಮಾತ್ರ ಇರುವುದಿಲ್ಲ. ಆಗ ಬಂಗಾರಮ್ಮನವ್ರಿಗೆ ಗಾಬರಿ ಆಗುತ್ತದೆ. ಆಗ ರಾಧಾ ಹತ್ತಿರ ಬಂದು, ರಾಧವ್ವ ಎಲ್ಲ ಫೈಲ್ ಕಾಣಿಸ್ತಾ ಇದೆ, ಆದರೆ ಮನೆ ಪತ್ರ ಕಾಣಿಸ್ತಾ ಇಲ್ಲ ಅಂತ ಗಾಬರಿ ಆಗ್ತಾರೆ. ನಾನು ಆವಾಗಲೇ ಹೇಳಿಲ್ಲೇನತ್ತೆ. ಆಗ ರಾಧಾ ಅವರು, ಆವಾಗಲೇ ನಾನು ಹೇಳಿಲ್ಲೇನತ್ತೆ, ಆ ಸ್ನೇಹನ ನಂಬಕ್ಕಾಗೋದಿಲ್ಲ ಅಂತ ಹೇಳ್ತಾಳೆ. ರಾಧಾ ಇನ್ನೊಂದು ಹೇಳ್ತಾಳೆ, ಅತ್ತೆಯವರೇ, ಆ ಸ್ನೇಹಳನ್ನು ನಂಬಕ್ಕಾಗೋದಿಲ್ಲ, ಈಗಲೇ ಕರೆದು ಅವಳನ್ನ ವಿಚಾರಿಸಿರಿ ಅಂತ ಹೇಳ್ತಾಳೆ ರಾಧಾ. ಆಗ ಬಂಗಾರಮ್ಮವರಿಗೆ ಸಿಟ್ಟು ಬಂದು ಸ್ನೇಹ ಅಂತೇಳಿ ಮನೆಯಲ್ಲಿ ಎಗರಾಡುತ್ತಾರೆ. ಬಂಗಾರಮ್ಮನವರು ಕಿರಿಚಾಡೋದು ಕೇಳಿ ಸ್ನೇಹ ಬರ್ತಾಳೆ. ಸ್ನೇಹ ಬಂದು, ಏನತ್ತೆ ನನ್ನ ಕರೆದಿದ್ದು ಅಂತ ಕೇಳ್ತಾಳೆ. ಸ್ನೇಹ ಬರ್ತಾಳೆ. ಬಂದಾಗ ಬಂಗಾರಮ್ಮನವರೆಲ್ಲನೂ, ಸ್ನೇಹ, ನಮ್ಮ ಮನೆಯ ಆಸ್ತಿ ಪತ್ರ ಎಲ್ಲಿ ಅಂತ ಕೇಳ್ತಾರೆ. ಆಗ ಸ್ನೇಹ ಹೇಳ್ತಾಳೆ, ನನಗೇನು ಗೊತ್ತಿಲ್ಲ ಅತ್ತೆ, ಆ ಆಸ್ತಿಯ ಪತ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ಹೇಳ್ತಾಳೆ. ಆಗ ಬಂಗಾರಮ್ಮನವರು, ನಿನ್ನ ಹತ್ರ ಆಸ್ತಿ ಪತ್ರ ಇಲ್ಲದಂತೆ ಎಲ್ಲಿಗೆ ಹೋಯಿತು ಅಂತೇಳಿ ಪ್ರಶ್ನೆ ಮಾಡ್ತಾರೆ. ಆಗ ಸ್ನೇಹವರು ಗಾಬರಿಯಿಂದ ಬಂಗಾರಮ್ಮನನ್ನೇ ನೋಡ್ತಾ ಇರ್ತಾರೆ. ಆಗ ರಾಧಾ, ಏನು ಸ್ನೇಹ, ನೀನು ಹಂಗೆ ನಿಂತ್ಕೊಂಬಿಟ್ರೆ ನಮಗೇನು ಗೊತ್ತಾಗೋದಿಲ್ಲ ಅಂದ್ಕೊಂಡಿಯಾ, ನಿನ್ನ ಆಟ ಅಂತ ಹೇಳ್ತಾರೆ. ಆಗ ಸ್ನೇಹವರು, ಇಲ್ಲ ರಾಧಾ, ನನಗೇನು ಗೊತ್ತಿಲ್ಲ, ಅತ್ತೆಯವರು ಯಾವ ವಿಷಯದ ಬಗ್ಗೆ ಮಾತಾಡ್ತಾರೋ ನನಗೆ ಗೊತ್ತಾನ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಆಗ ಬಂಗಾರಮ್ಮನವರು, ನಾವು ಏನು ಕೇಳ್ತೇವೆ ಅಂತ ನಿನಗೆ ಗೊತ್ತಾಗ್ತಾ ಇಲ್ವೇ, ನಮ್ಮ ಕೋಣೆಯೊಳಗೆ ಹೋಗಿ ಫೈಲೆಲ್ಲ ಚೆಕ್ ಮಾಡಿದೀಯಾ ಅಂತ ಕೇಳ್ತಾರೆ. ಆಗ ಸ್ನೇಹ ಅವರು, ಇಲ್ಲ ಅತ್ತೆ, ನೀವು ನಮ್ಮ ತಪ್ಪು ತಿಳ್ಕೊಂಡಿದ್ದೀರಾ, ನಾನು ಅಂಥವಳಲ್ಲ ಅಂತಾರೆ. ಸ್ನೇಹ ಗಾಬರಿಯಿಂದ ಅತ್ತೆಯವ್ರನ್ನ ನೋಡ್ತಿರ್ತಾರೆ. ಆಗ ಬಂಗಾರಮ್ಮನವ್ರು ಹೇಳ್ತಾ ಇದ್ದಾರೆ, ಸ್ನೇಹ, ನಾನು ನಿನ್ನನ್ನು ತಪ್ಪಾಗಿ ತಿಳ್ಕೊಂಡಿದ್ರೆ ಬಾ ಇಲ್ಲಿ ಅಂತೇಳಿ ಕರೆದು ಮೊಬೈಲ್ನಲ್ಲಿ ವಿಡಿಯೋ ತೋರಿಸ್ತಾರೆ. ಆಗ ಸ್ನೇಹ ಅವರು ಗಾಬರಿಯಿಂದ ರಾಧಾ ಅವ್ರನ್ನೇ ನೋಡ್ತಾ ಇರ್ತಾರೆ. ಬಂಗಾರಮ್ಮನವರು ಮಾತ್ರ ತುಂಬ ಕೋಪದಲ್ಲಿರ್ತಾರೆ. ಫ್ರೆಂಡ್ಸ್, ಇದು ಸೋಮವಾರದ ಪುಟ್ಟಕ್ಕನ ಮಕ್ಕಳು ಒಂದು ಪುಟ್ಟ ಝಲಕ್ಕು. ನಿಮಗೆ ಮುಂದಿನ ವಿಡಿಯೋದೊಂದಿಗೆ ಬರುತ್ತೇನೆ. ನಮಸ್ಕಾರ ಸ್ನೇಹಿತರೆ.